ಸಾಮಾನ್ಯವಾಗಿ ನಾವೆಲ್ಲ ಕಡೆಗಣಿಸೋ ಮೂಲಂಗಿ ಎಷ್ಟು ಆರೋಗ್ಯಕರ ಗೊತ್ತಾ? ಇದರ ರಸದಲ್ಲಿ ಅದ್ಭುತ ಗುಣಗಳಿವೆ. ತರಕಾರಿ ರಸಗಳು ಅಂದ ತಕ್ಷಣ ಕ್ಯಾರೆಟ್, ಬೀಟ್ರೂಟ್ ಮತ್ತಿತರ ಸಿಹಿಯಾದ ತರಕಾರಿಗಳೇ ನಮ್ಗೆ ಹೊಳೆಯೋದು. ಆದ್ರೆ ಮೂಲಂಗಿಯು ತುಂಬಾ ಆರೋಗ್ಯಕರ ಆದ್ರಿಂದ ಅದನ್ನ ಕಡೆಗಣಿಸೋ ತಪ್ಪು ಮಾಡಬೇಡಿ. ಮೂಲಂಗಿ ರಸವನ್ನ ಹಸಿಯಾಗಿ ಸೇವಿಸೋದ್ರಿಂದ ಪೋಷಕಾಂಶಗಳನ್ನ ದೇಹ ಸುಲಭವಾಗಿ ಪಡ್ಕೊಳ್ಳುತ್ತೆ. ಸುಮಾರು 1 ಲೋಟ ರಸದಲ್ಲಿ ಮ್ಯಾಗ್ನೀಷಿಯಂ, ತಾಮ್ರ, ಸತು, ಫೋಲೇಟ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ವಿಟಮಿನ್ ಎ, ಸಿ, ಬಿ6 ಮೊದಲಾದವು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ. ಹಸಿ ಮೂಲಂಗಿ ರಸ ಹೆಚ್ಚಿನವರಿಗೆ ಹಿಡಿಸೋದಿಲ್ಲ. ಹಾಗಾಗಿ ಇದನ್ನ ಕುಡಿಯೋದು ಸುಲಭವಾಗೋದಕ್ಕೋಸ್ಕರ ಸಮ ಪ್ರಮಾಣದ ಕ್ಯಾರೆಟ್ ಜ್ಯೂಸ್ ನೊಂದಿಗೆ ಕೆಲವು ಹನಿ ನಿಂಬೆ ರಸ ಹಿಂಡಿ ಈ ಜ್ಯೂಸನ್ನ ರುಚಿಯಾಗಿಸಬಹುದು. ಹಾಗಾದ್ರೆ ಮೂಲಂಗಿ ಜ್ಯೂಸಿಂದ ಸಿಗೋ ಪ್ರಯೋಜನಗಳನ್ನ ನೋಡೋಣ ಬನ್ನಿ. ಮೂಲಂಗಿ ಜ್ಯೂಸನ್ನ ಕುಡಿಯೋ ಮೂಲಕ ನಮ್ಮ ದೇಹದ ಪ್ರಮುಖ ಅಂಗಗಳ ಶುದ್ಧೀಕರಣ ಆಗುತ್ತೆ. ವಿಶೇಷವಾಗಿ ಮೂತ್ರಕೋಶ, ಮೂತ್ರಪಿಂಡಗಳು, ಪ್ರೋಸ್ಟೇಟ್ ಗ್ರಂಥಿ ಮತ್ತು ಜೀರ್ಣಾಂಗಗಳು. ಮೂಲಂಗಿ ರಸದಲ್ಲಿ ಹಲವಾರು ಕಿಣ್ವಗಳು ಅಂದ್ರೆ ಎನ್ಸೈಮ್ಗಳಿವೆ. ಇವುಗಳು ಸೋಂಕುಗಳನ್ನ ಗುಣಪಡಿಸಲು ಸಹಾಯ ಮಾಡ್ತವೆ. ಜೀರ್ಣಾಂಗಗಳಿಗೆ ಪಿತ್ತರಸವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸುವ ಮೂಲಕ ಜೀರ್ಣಕ್ರಿಯೆಯನ್ನ ಪರಿಪೂರ್ಣ ಮತ್ತು ಸುಲಭಗೊಳಿಸುತ್ತೆ ಮೂಲಂಗಿ ರಸ. ಮಲಬದ್ಧತೆ ತೊಂದರೆಯಿಂದ ಬಳಲ್ತಿರೋರು ಮೂಲಂಗಿ ರಸವನ್ನ ಸೇವಿಸಿದ್ರೆ ಉಪಶಮನ ದೊರಕುತ್ತೆ. ಇದರಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣಗಳು ವಿಶೇಷವಾಗಿ ಮೂತ್ರನಾಳದ ಸೋಂಕನ್ನ ಹಾಗೂ ಮೂತ್ರಪಿಂಡಕ್ಕೆ ಸೋಂಕು ಉಂಟು ಮಾಡೋ ಕಣಗಳನ್ನು ನಿವಾರಿಸಿ ಇನ್ಫೆಕ್ಷನ್ ಉಂಟಾಗದಂತೆ ನೋಡಿಕೊಳ್ಳುತ್ತೆ. ನಿಯಮಿತವಾಗಿ ಮೂಲಂಗಿ ಜ್ಯೂಸನ್ನು ಕುಡಿಯೋದ್ರಿಂದ ಮೂತ್ರಪಿಂಡಗಳಲ್ಲಿ ಕಲ್ಲುಗಳಾಗೋ ಸಾಧ್ಯತೆನೂ ಕಮ್ಮಿಯಾಗುತ್ತೆ. ಹೆಚ್ಚಿನ ಕಫದ ಸಮಸ್ಯೆ ಇದ್ದರೂ ಮೂಲಂಗಿ ರಸವನ್ನು ಸೇವಿಸಬೇಕು. ಮೂಲಂಗಿ ರಸ ಕಫವನ್ನ ಸಡಿಲಿಸುವ ಮೂಲಕ ಉಸಿರಾಟದ ತೊಂದರೆಗಳನ್ನ ನಿವಾರಿಸುತ್ತೆ. ಅಷ್ಟೇ ಅಲ್ಲ, ವಾಕರಿಕೆ, ವಾಂತಿ ಮತ್ತು ಗಂಟಲು ನೋವಿನ ತೊಂದರೆಗಳಿಗೂ ನಿವಾರಣೆ ಸಾಧ್ಯ. ಮೂಲಂಗಿ ರಸದಲ್ಲಿರೋ ವಿಟಮಿನ್ ಸಿ ಹಾಗೂ ಎಂಥೂಸಯಾನಿನ್ ಎಂಬ ಪೋಷಕಾಂಶಗಳು ದೇಹದಲ್ಲಿ ಕ್ಯಾನ್ಸರ್ ಕಣಗಳ ಬೆಳವಣಿಗೆಯನ್ನ ತಡೆಹಿಡಿತವೆ. ಈ ರಸದಲ್ಲಿರೋ ಗಂಧಕ, ಸತು ಮತ್ತು ವಿಟಮಿನ್ ಎ ಹಾಗೂ ಸಿ ಚರ್ಮದ ಆರೋಗ್ಯಕ್ಕೆ ಪೂರಕ. ನಿಯಮಿತ ಸೇವನೆಯಿಂದ ಮೊಡವೆ, ತುರಿಕೆ, ಚರ್ಮ ಕೆಂಪಾಗೋದು ಮೊದಲಾದ ಚರ್ಮದ ಕಾಯಿಲೆಗಳು ಬರದಂತೆ ನೋಡ್ಕೊಳ್ಬಹುದು. ನಿಮ್ಗೆ ಮೂಲಂಗಿ ರಸದ ಬಗ್ಗೆ ಈ ಸ್ಪೆಷಲ್ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮನ್ನೇ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.